ಹಾವೇರಿ ಜಿಲ್ಲೆ ಅಫಜಲ್ಪುರ ಪಟ್ಟಣದಲ್ಲಿ ನುಲಿಯ ಚಂದಯ್ಯನವರ 917ನೇ ಜಯಂತ್ಯುತ್ಸವ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಜರುಗಿತು ಮತ್ತು ಜಯಂತ್ಯುತ್ಸವ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹನುಮಂತ್ ಭಜಂತ್ರಿ ಗೌರವಾಧ್ಯಕ್ಷ, ಶಿವಣ್ಣ ಬಿ ಭಜಂತ್ರಿ ಅಧ್ಯಕ್ಷರು, ಬಸವರಾಜ್ ಭಜಂತ್ರಿ ಉಪಾಧ್ಯಕ್ಷರು, ಗಂಗಪ್ಪ ಭಜಂತ್ರಿ ಗತ್ತರ್ಗಿ ಉಪಾಧ್ಯಕ್ಷರು, ಯಲ್ಲಾಲಿಂಗ ಭಜಂತ್ರಿ ಪ್ರಧಾನ ಕಾರ್ಯದರ್ಶಿ, ಸಿದ್ದು ಭಜಂತ್ರಿ ಖಜಾಂಚಿ, ಮಾಂತೇಶ್ ಭಜಂತ್ರಿ, ಭೈರಮಡಗಿ ಚೌಡಪ್ಪ ಭಜಂತ್ರಿ ಜಂಟಿ ಕಾರ್ಯದರ್ಶಿ, ಲಕ್ಷ್ಮೀಕಾಂತ್ ಭಜಂತ್ರಿ, ಸಂಜು ಕುಮಾರ್ ಗಣಗಾಪುರ, ಸಿದ್ದು ಆತ್ನೂರ್ ಸದಸ್ಯರಾಗಿರುವಂತಹ ಸಿದ್ದರಾಮ್ ಮಾನೆ ಅಫಜಲ್ಪುರ, ಸಿದ್ದರಾಮ್ ಭಜಂತ್ರಿ ಮಣ್ಣೂರ್ ಸಮಾಜದ ಮುಖಂಡರು ಭಾಗವಹಿಸಿದರು. ಮಂಜುನಾಥ್ ಹಡಪದ್, NK64 ನ್ಯೂಸ್ ಬ್ಯೂರೋ, ಕಲಬುರಗಿ. ಸಮಾಜದವರು ಇಲ್ಲಿ ನನಗೆ ಗೌರವಿಸಿ ಸತ್ಕಾರವನ್ನು ಮಾಡಿದ್ದಕ್ಕೆ ಹೃತ್ಪೂರ್ವವಾಗಿ ಅವರ ಎಲ್ಲ ಸಂಘದ ಮತ್ತು ಪದಾಧಿಕಾರಿಗಳು ಮತ್ತು ಸಂಘ ಬಾಂಧವರಿಗೆ, ಕುಲ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಒಂದು ಆಶಯ ಏನಂತಂದರೆ, ಹಿಂದುಳಿದ ವರ್ಗದವರು, ಅಲೆಮಾರಿಗಳು, ಅಲೆಮಾರಿಗಳು ಪ್ರತಿ ಒಂದು ಕ್ಷೇತ್ರದಲ್ಲಿ ಹಿಂದುಳಿತಾ ಬಂದಿದ್ದು, ಕಾಲ್ತುಳಿತಕ್ಕೆ ಒಳಗಾದಂತಹ ವ್ಯಕ್ತಿಗಳಾಗಿದ್ದು, ಇವರಿಗೆ ಮೇಲ್ದರ್ಜೆಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡುತ್ತಾ ಶ್ರಮಿಸುತ್ತಾ ಬಂದಿರುತ್ತೇನೆ. ಹಾಗಾಗಿ ಕೊಳುವ ಸಮಾಜದವರು, ಕೊರಮ ಸಮಾಜದವರು ಅತಿ ಹಿಂದುಳಿದಂಥ ಸಮಾಜ ಬಾಂಧವರಾಗಿದ್ದಾರೆ. ಅಷ್ಟೇ ಮುಂದುವರೆದ ಬಾಂಧವರು ಕೂಡ ಕೆಲವೊಬ್ಬರು ಇದ್ದಾರೆ. ಆದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಮನೆಗಳಿಲ್ಲ, ಕೆಲವೊಂದು ಕ್ಷೇತ್ರಗಳಲ್ಲಿ ಅವರಿಗೆ ದುಡಿಯಲು ಯಾವುದೇ ಒಂದು ಆಶ್ರಯಗಳಿಲ್ಲ. ಅಂಥ ಒಂದು ನಿಮಿತ್ತದಲ್ಲಿ ಇವರಿಗೆ ಸಂಘಟಿತರಾಗುವಂತಹ ಒಂದು ಪ್ರೋತ್ಸಾಹಿಸಿ ಇಂದು ಎಲ್ಲ ಒಂದು ಸಂಘವನ್ನು ಸ್ಥಾಪಿಸಿ, ಸಂಘದ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಒಂದು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಕ್ಕಾಗಿ ಇಂದು ಪ್ರತಿ ತಾಲೂಕಿನಲ್ಲಿ ಒಂದು ಸಂಘವನ್ನು ಸ್ಥಾಪಿಸಿ ಇವತ್ತು ಎಲ್ಲ ಕುಲ ಬಾಂಧವರು ಹಾಗೂ ಸಮಾಜ ಬಾಂಧವರು ಎದ್ದು ನಿಂತಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.